ಮಧುಮೇಹ ಮತ್ತು ಕಾಲಿನ ಆರೈಕೆ. ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸುವುದು ಏಕೆ ಮುಖ್ಯ ಎಂದು ಎಂದಾದರೂ ಯೋಚಿಸಿದ್ದೀರಾ? ನಿಮ್ಮ ಸಕ್ಕರೆಯ ಮಟ್ಟವು ತುಂಬಾ ಹೆಚ್ಚಾಗಿದ್ರೆ ನಿಮ್ಮ ರಕ್ತದಲ್ಲಿನ ಹೆಚ್ಚುವರಿ ಗ್ಲೂಕೋಸ್ ನಿಮ್ಮ ಪಾದಗಳಲ್ಲಿನ ನರಗಳನ್ನು ಹಾನಿಗೊಳಿಸುತ್ತೆ ಮತ್ತು ನಿಮ್ಮ ಕೆಳಭಾಗಗಳಿಗೆ ರಕ್ತದ ಹರಿವನ್ನು ತಡೆಯುತ್ತದೆ. ಇದು ಸೋಂಕಿಗೆ ಕಾರಣವಾಗಬಹುದು, ಅದು ಪಾದದ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಾಮಾನ್ಯ ಜನಸಂಖ್ಯೆಗೆ ಹೋಲಿಸಿದ್ರೆ ಮಧುಮೇಹ ಇರುವವರಿಗೆ ಲೋವರ್ ಲಿಂಬ್ ಆಂಪ್ಯುಟೇಷನ್ ಆಗುವ ಹೆಚ್ಚು ಸಾಧ್ಯತೆ 15ರಿಂದ 40 ಪಟ್ಟು ಹೆಚ್ಚು. ಪ್ರತಿ ಸೆಕೆಂಡಿಗೆ ಮಧುಮೇಹ ಇರುವ ವ್ಯಕ್ತಿಯು ಜಗತ್ತಿನ ಎಲ್ಲೋ ಒಬ್ಬ ಒಂದು ಕಾಲು ಕಳ್ಕೋತಾನೆ. ಭಯಾನಕ ಅಲ್ವೇ? ನೀವು ಅಥವಾ ನಿಮ್ಮ ಪ್ರೀತಿಪಾತ್ರರು ಅಧಿಕ ರಕ್ತದ ಗ್ಲೂಕೋಸ್ ಹೊಂದಿದ್ರೆ ಅದರ ಲಕ್ಷಣಗಳ ಬಗ್ಗೆ ನೀವು ತಿಳಿದಿರಬೇಕು. ಮಧುಮೇಹ ಮತ್ತು ಕಾಲು ಆರೈಕೆ ಮಾಡ್ಯೂಲ್ಗೆ ಸ್ವಾಗತ. ಮೋಹನವರ ಮನೆಯ ಒಳಗಡೆ ನೋಡೋಣ. ಮೋಹನವರ ತಾಯಿ ಮಧುಮೇಹ ರೋಗಿಯು ತನ್ನ ಕಾಲುಗಳಲ್ಲಿನ ನೋವಿನ ಬಗ್ಗೆ ಸ್ವಲ್ಪ ಸುಡುವ ಸಂಯೋಜನೆಯೊಂದಿಗೆ ದೂರುತ್ತಾರೆ. ಪಾದಗಳಲ್ಲಿ ಕೆಲವು ಗುಳ್ಳೆಗಳು ಸಹ ಕಂಡುಬರುತ್ತಿವೆ. ಅಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಇದು ಯಾವುದೋ ಗಂಭೀರತೆಯ ಸಂಕೇತವಾಗಬಹುದು. ಅಧಿಕ ರಕ್ತದ ಸಕ್ಕರೆಯಿಂದಾಗಿ ಕಾಲಿನ ಸಮಸ್ಯೆ ಬರೋ ಎಚ್ಚರಿಕೆ ಚಿಹ್ನೆಗಳು ಯಾವುವು? ರೋಗಿಗಳು ಸುಡುವ, ಜುಮ್ಮೆನಿಸುವಿಕೆ ಅಥವಾ ಪಾದದ ನೋವನ್ನು ತೋರಿಸಬಹುದು. ಅವರು ಶಾಖ, ಶೀತ ಅಥವಾ ಸ್ಪರ್ಶಕ್ಕೆ ಸಂವೇದನೆಯನ್ನು ಕಳೆದುಕೊಳ್ಳಬಹುದು. ನಿಮ್ಮ ಪಾದಗಳ ಬಗ್ಗೆ ಅಥವಾ ಆಕಾರದಲ್ಲಿ ಬದಲಾವಣೆ, ಕಾಲ್ಬೆರಳುಗಳು, ಪಾದಗಳು ಮತ್ತು ಕೆಳಗಿನ ಕಾಲುಗಳ ಮೇಲೆ ಕೂದಲು ಉದುರುವುದನ್ನು, ಕಾಲ್ಬೆರಳುಗಳ ಉಗುರುಗಳು ದಪ್ಪವಾಗುವುದು ಮತ್ತು ಹಳದಿ ಬಣ್ಣಕ್ಕೆ ತಿರುಗುವುದು, ಕೆಂಪು ಕಲೆಗಳು, ಗುಳ್ಳೆಗಳು, ಹುಣ್ಣುಗಳು, ಸೋಂಕಿತ ಕಾರ್ನ್ಸ್ ಅಥವಾ ಒಳಸೇರಿದ ಕಾಲ್ಬೆರಳ ಉಗುರುಗಳನ್ನು ಸಹ ನೀವು ಗಮನಿಸಬಹುದು. ನಿಮ್ಮ ಪಾದಗಳ ಬಗ್ಗೆ ತಿಳ್ಕೊಳ್ಳಿ. ಕಾಲ್ಬೆರಳುಗಳ ಉಗುರುಗಳಿಂದ ಹಿಡಿದು ಹಿಮ್ಮಡಿಯವರೆಗೆ ನಿಮ್ಮ ಪಾದಗಳನ್ನು ಪ್ರತಿದಿನ ಪರೀಕ್ಷಿಸಿ ಮತ್ತು ಶುಷ್ಕತೆ, ಕಡಿತ, ಹುಣ್ಣುಗಳು ಮತ್ತು ಜಡ್ಡುಗಟ್ಟಿದ ಭಾಗ ಹೀಗೆ ಯಾವುದೇ ಅಸಹಜತೆಗಳಿದ್ರೆ ಚಿಕಿತ್ಸೆ ನೀಡಿ. ಗಾಯವು ಉಬ್ಬಿಕೊಳ್ಳುತ್ತಿದ್ರೆ, ಊತ ಅಥವಾ ನೋವಿನಿಂದ ಕೂಡಿದ್ರೆ ವೈದ್ಯಕೀಯ ಚಿಕಿತ್ಸೆ ಪಡೆಯಿರಿ. ಅದು ಸೋಂಕಿಗೆ ಒಳಗಾಗಬಹುದು. ನಿಯಮಿತವಾಗಿ ಕಾಲು ಮತ್ತು ಕಾಲು ಬೆರಳುಗಳ ಆರೈಕೆ ಮಾಡಿರಿ. ನೀವು ಹಗುರವಾಗಿ ಪರಿಗಣಿಸುವ ದೇಹದ ಭಾಗವನ್ನು ಚೆನ್ನಾಗಿ ಆರೈಕೆ ಮಾಡಿ. ಸೌಮ್ಯವಾದ ಸಾಬೂನಿನಿಂದ ಪ್ರತಿದಿನ ನಿಮ್ಮ ಪಾದಗಳನ್ನು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ನಿಮ್ಮ ಮಧುಮೇಹದಿಂದಾಗಿ ನಿಮ್ಮ ಪಾದಗಳಿಂದ ನೀರಿನ ತಾಪಮಾನವನ್ನು ಗ್ರಹಿಸಲು ಕಷ್ಟವಾಗಬಹುದು. ನಿಮ್ಮ ಪಾದಗಳನ್ನು ಚೆನ್ನಾಗಿ ಒಣಗಿಸಿ, ಶುಷ್ಕ ಚರ್ಮವನ್ನು ಲೋಷನ್ ಅಥವಾ ಎಣ್ಣೆಯಿಂದ ತೇವಗೊಳಿಸಿ. ತೇವಾಂಶವುಳ್ಳ ಪ್ರದೇಶಗಳಲ್ಲಿ ಸೋಂಕುಗಳು ಬೆಳೆಯುತ್ತವೆ. ಆದ್ದರಿಂದ ನಿಮ್ಮ ಕಾಲ್ಬೆರಳುಗಳ ನಡುವಿನ ಪ್ರದೇಶವನ್ನು ಚೆನ್ನಾಗಿ ಒಣಗಿಸಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಾಲ್ಬೆರಳುಗಳ ಉಗುರಿನ ಆರೈಕೆಯನ್ನು ನಿರ್ವಹಿಸುವುದು ಅಷ್ಟೇ ಮುಖ್ಯ. ಸ್ನಾನ ಮಾಡಿದ ನಂತರ ಕಾಲ್ಬೆರಳುಗಳ ಉಗುರುಗಳು ಮೃದುವಾಗುತ್ತವೆ. ಆಗ ಕಾಲ್ಬೆರಳುಗಳ ಉಗುರುಗಳನ್ನು ಕತ್ತರಿಸಿದರೆ ಉತ್ತಮ. ಒಳಬರುವ ಕಾಲ್ಬೆರಳುಗಳ ಉಗುರುಗಳನ್ನು ತಡೆಗಟ್ಟಲು ಸಹಾಯ ಮಾಡಲು ಬಾಗಿದ ಶೈಲಿಯ ಬದಲು ನೇರವಾಗಿ ಕತ್ತರಿಸಿ. ಕಾಲ್ಬೆರಳ ಉಗುರುಗಳನ್ನು ತುಂಬಾ ಚಿಕ್ಕದಾಗಿ ಮತ್ತು ಮೂಲೆಗಳಲ್ಲಿ ಕತ್ತರಿಸದಂತೆ ಎಚ್ಚರಿಕೆ ವಹಿಸಿ. ಅಂಚುಗಳನ್ನು ನಯಗೊಳಿಸಲು ಎಮರಿ ಬೋರ್ಡ್ ಬಳಸಿ. ನಿಮಗೆ ಚೆನ್ನಾಗಿ ಕಾಣಿಸದಿದ್ರೆ ಅಥವಾ ನಿಮ್ಮ ಉಗುರುಗಳು ದಪ್ಪವಾಗಿದ್ರೆ ಅಥವಾ ನಿಮಗೆ ನರರೋಗ ಇದ್ರೆ ಅಥವಾ ಕಾಲಿನ ಸೆನ್ಸಿಟಿವಿಟಿ ಮೇಲೆ ಪರಿಣಾಮ ಬೀರುವ ನರ ಹಾನಿಯಾಗಿದ್ರೆ ನಿಮ್ಮ ಕಾಲ್ಬೆರಳುಗಳ ಉಗುರುಗಳನ್ನು ಕಾಲಿನ ವೈದ್ಯರು ಅಥವಾ ಇನ್ನೊಬ್ಬ ಹೆಲ್ತ್ ಕೇರ್ ಪೂರೈಕೆದಾರರಿಂದ ಟ್ರಿಮ್ ಮಾಡಿಸಿ. ಎಲ್ಲಾ ಸಮಯದಲ್ಲೂ ಬೂಟುಗಳನ್ನು ಧರಿಸಿ ನಿಮ್ಮ ಪಾದಗಳನ್ನು ರಕ್ಷಿಸಬಹುದು. ಮಧುಮೇಹ ಇರುವವರಿಗೆ ಪಾದಗಳು ಮುಖದಂತೆ ಇರಬೇಕು. ಪ್ರತಿದಿನ ಅವುಗಳನ್ನು ಪರಿಶೀಲಿಸಿ. ಕಾಲು ಅಥವಾ ಕಾಲಿನ ಸೋಂಕನ್ನು ಗುಣಪಡಿಸುವಾಗ ನಿಮ್ಮ ಅಥವಾ ನಿಮ್ಮ ಪ್ರೀತಿಪಾತ್ರರ ಮಧುಮೇಹ ಆರೈಕೆಯ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಿ. ಮುಂಚಿನ ತಡೆಗಟ್ಟುವಿಕೆ ನಿಮ್ಮ ಜೀವನವನ್ನು ಅಪಾಯಮುಕ್ತಗೊಳಿಸಬಹುದು. ಬೀಟ್ ಡಯಾಬಿಟಿಸ್ ವಿನ್ ಲೈಫ್ USV ವತಿಯಿಂದ ಸಾರ್ವಜನಿಕ ಜಾಗೃತಿ ಉಪಕ್ರಮ.